ಎಐ ವಿಡಿಯೋವನ್ನ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ಆರೋಪದ ಅಡಿಯಲ್ಲಿ ಇದೀಗ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಕಳೆದ 1 ಗಂಟೆಯಿಂದಲೂ ಕೂಡ ಸಮೀರ್ ಎಂಡಿ ವಿಚಾರಣೆ ನಡೀತಾ ಇದೆ. 3 ವಕೀಲರ ಜೊತೆಗೇನೆ ಸಮೀರ್ ಬಂದಿದ್ದಾರೆ. ಯೂಟ್ಯೂಬ್ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡಿರ್ತಾರೆ, ಅದು ಎಐ ಜನರೇಟೆಡ್ ಆಗಿರುತ್ತೆ. ಸಮೀರ್ ವಿರುದ್ಧವಾಗಿ ಈ ರೀತಿಯಾಗಿ ವಿಡಿಯೋವನ್ನ ಸೃಷ್ಟಿ ಮಾಡಿ ಗಲಭೆಗೆ ಪ್ರಚೋದನೆ ಕೊಟ್ಟರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲರೂ ಆ ವಿಡಿಯೋವನ್ನ ಗಮನಿಸಿರಬಹುದು. ಎಐ ಚಿತ್ರಣವನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ರು, ಅದರ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿದ್ರು. ಇದೀಗ ಇದೇ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಗಲಭೆಗೆ ಪ್ರಚೋದನೆ ಕೊಟ್ಟರು ಅನ್ನುವಂಥ ಆರೋಪದಡಿಯಲ್ಲಿ ಬೆಳ್ತಂಗಡಿ ಪೊಲೀಸರು ಸಮೀರ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪೃಥ್ವಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪೃಥ್ವಿ, ಕಳೆದ 1 ಗಂಟೆಯಿಂದಲೂ ಕೂಡ ಸಮೀರ್ ಎಂಡಿ ವಿಚಾರಣೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಪೃಥ್ವಿ ಸ್ಥಳದಿಂದ? ಚೈತ್ರ, ಕಳೆದ ಒಂದು ಗಂಟೆಯಿಂದ ಈ ಒಂದು ವಿಚಾರಣೆ ಈಗ ನಡೀತಾ ಇರುವಂಥದ್ದು. ಸಮೀರ್ ಅಂದರೆ ಯೂಟ್ಯೂಬರ್ ಸಮೀರ್ ಎಂಡಿ ಈಗ ಏನು ಬೆಳ್ತಂಗಡಿ ಪೊಲೀಸ್ ಠಾಣಾ ಒಳಗಡೆ ವಿಚಾರಣೆಗೆ ಒಳಪಡ್ತಾ ಇರುವಂಥದ್ದು. ಸೊ ಏನು ಎಐ ವಿಡಿಯೋ ಮೂಲಕ ಕೆಲವೊಂದು ಸ್ಟೋರಿಗಳನ್ನು ಹೇಳಿದ್ದ, ಸೊ ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡಿದ್ದ. ಆ ಒಂದು ವಿಡಿಯೋ ಮೇಲೆ ಸುಮೋಟೋ ಕೇಸನ್ನು ಧರ್ಮಸ್ಥಳ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ರು. ರಿಜಿಸ್ಟರ್ ಮಾಡ್ಕೊಂಡು ಆ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಆ ಒಂದು ಯೂಟ್ಯೂಬ್ ಚಾನಲ್ನ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ಸಮೀರ್ ಎಂಡಿ, ಸೊ ಇಬ್ಬರನ್ನ 2 ಪಾರ್ಟಿಯನ್ನಾಗಿ ಅಕ್ಯೂಸ್ಗಳನ್ನಾಗಿ ಮಾಡಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಲವು ಬಾರಿ ನೋಟಿಸ್ಗಳನ್ನು ಕೊಟ್ಟರೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಆತನ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿಯನ್ನು ಮಾಡಿದ್ರು. ಸೊ ಅರೆಸ್ಟ್ ವಾರೆಂಟ್ ಜಾರಿಯನ್ನು ಮಾಡಿ ಆತನನ್ನು ಹುಡುಕಾಡುವಂಥ ಸಂದರ್ಭದಲ್ಲಿ ಆತ ಮಂಗಳೂರು ಕೋರ್ಟ್ಗೆ ಹೋಗಿ ಒಂದು ಬೇಲನ್ನು ಕೂಡ ತಗೊಂಡು ಬಂದಿದ್ದ, ಅಂದರೆ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡು ಬಂದಿದ್ದ. ಅದಾದ ಬಳಿಕ ಷರತ್ತುಬದ್ಧ ಜಾಮೀನು ಅದಾಗಿದ್ದರಿಂದ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು, ತನಿಖಾಧಿಕಾರಿಗಳು ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಹೋಗಬೇಕು ಅಂತ ಹೇಳಿ ಅಂದರೆ ಒಂದು ಷರತ್ತುಬದ್ಧ ಜಾಮೀನನ್ನು ನೀಡಿದ್ರು, ಆ ಷರತ್ತನ್ನು ಹಾಕಿದ್ರು. ಅದಕ್ಕೋಸ್ಕರ ಈಗ ಮತ್ತೆ ನಿನ್ನೆ ಬಳ್ಳಾರಿಯಲ್ಲಿರುವಂತಹ ಆತನ ನಿವಾಸ ಮತ್ತು ಬೆಂಗಳೂರಿನಲ್ಲಿರುವಂತಹ ಆತನ ಬಾಡಿಗೆ ಮನೆ ಏನಿದೆ, ಸೊ 2 ಕಡೆ ನೋಟಿಸನ್ನು ಪೊಲೀಸರು ಅಂಟಿಸಿ ಬಂದಿದ್ರು. ಆತನ ಮೊಬೈಲ್ ವಾಟ್ಸಪ್ಗೂ ಕೂಡ ನೋಟಿಸನ್ನು ಕಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು 3 ವಕೀಲರೊಂದಿಗೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಈಗ ಸಮೀರ್ ಪೊಲೀಸ್ ಠಾಣೆ ಒಳಗಡೆ ಹೋಗಿದ್ದಾನೆ. ಅಲ್ಲಿ ವಿಚಾರಣೆ ನಡೀತಾ ಇದೆ. ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಕ್ವಶನ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ಮತ್ತು ಆತನ ಒಂದು ಹೇಳಿಕೆಯನ್ನು ದಾಖಲಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಆತ ಏನು ವಿಡಿಯೋವನ್ನ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ವಿಡಿಯೋವನ್ನ ಮಾಡಲಿಕ್ಕೆ ಯಾರು ಪ್ರಚೋದನೆಯನ್ನು ನೀಡಿದ್ರು, ಸೊ ಆ ವಿಡಿಯೋದಲ್ಲಿ ಇರುವಂತಹ ವಿಚಾರಗಳನ್ನ ಯಾರು ಹೇಳಿದ್ರು ಅನ್ನೋ ಬಗ್ಗೆ ಈಗ ಆರಂಭಿಕ ಹಂತದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ FIR ನಲ್ಲಿ ಪ್ರಮುಖವಾಗಿ 2 ಅಂಶವನ್ನ ದಾಖಲಿಸಿದ್ರು. ಏನು ಈ ಒಂದು ಚಿನ್ನಯ್ಯ ಬುರುಡೆಯನ್ನ ತೆಗೆದುಕೊಡ್ತೀನಿ, ಅಂದ್ರೆ ಹೆಣಗಳನ್ನ ಹೂತಾಕಿದ್ದೀನಿ, ಅದನ್ನ ತೆಗಿತೀನಿ ಅಂತೇಳಿ SIT ಮುಂದೆ ಬಂದಿದ್ದ. ಸೊ ಆತ ಹೇಳಿದಂಥದ್ದು 100 ಶವಗಳನ್ನ ಹೂತಾಕಿದ್ದೀನಿ ಅಂತ. ಆದ್ರೆ ಸಮೀರ್ ಎಂಡಿ ಆತನ AI ವಿಡಿಯೋದಲ್ಲಿ ಸಾವಿರಾರು ಜನರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಆ ಒಂದು ರೀತಿಯಲ್ಲಿ ಮಾಹಿತಿಯನ್ನ ನೀಡಿದ್ದ. ಅದನ್ನ ಎಐ ಮೂಲಕ ಅದನ್ನ ಪ್ರೊಜೆಕ್ಷನ್ ಕೂಡ ಮಾಡಿದ್ದ. ಸೊ ಇಲ್ಲಿ FIR ನಲ್ಲಿ ಕರೆಕ್ಟ್ ಆಗಿ ದಾಖಲಿಸ್ಕೊಂಡಿದ್ರು. ಆತ ಕಾಲ್ಪನಿಕವಾಗಿ ಆ ಒಂದು ವಿಚಾರವನ್ನ ಹೇಳಿದ್ದಾನೆ. SIT ಮುಂದೆ ಈ ವ್ಯಕ್ತಿ 100 ಶವಗಳನ್ನ ಹೂತಾಕಿದ್ದಾನೆ ಅಂತ ಹೇಳಿದ್ರೆ ಈತ ಸಾವಿರಾರು ಜನರನ್ನ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾನೆ ಅಂತ FIR ನಲ್ಲಿ ದಾಖಲಿಸ್ಕೊಂಡಿದ್ರು. ಅದ್ರ ಜೊತೆಗೆ ಒಂದು ಕರೆಯನ್ನು ಕೊಡ್ತಾನೆ. ಸಾವಿರಾರು ಹೆಣಗಳನ್ನು ಅತ್ಯಾಚಾರ ಅಂದರೆ ಸಾವಿರಾರು ಜನರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೂತಾಕಿದ್ರು ಕೂಡ ನಿಮ್ಮ ರಕ್ತ ಕುದಿಯೋದಿಲ್ವಾ? ಸೊ ಕರ್ನಾಟಕದ ಮೂಲೆ ಮೂಲೆಯಿಂದ ಜನರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ಹೇಳಿ ಒಂದು ಕರೆಯನ್ನು ಆ ವಿಡಿಯೋ ಮೂಲಕ ಕೊಡ್ತಾನೆ. ಸೊ ಇದನ್ನ ಏನು ಪೊಲೀಸರು ಅಲ್ಲಿ ದಾಖಲಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಈತ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ, ದೊಂಬಿಯನ್ನ ಉಂಟು ಮಾಡಲಿಕ್ಕೆ ಈ ರೀತಿ ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ ಅಂತ ಹೇಳಿ ಮೆನ್ಷನ್ ಮಾಡ್ಕೊಳ್ತಾನೆ. ಅದು ಅಲ್ಲದೆ ಏನು ವಿಕ್ಟಿಮ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆ ಒಂದು ದೂರುದಾರ ಅಂದ್ರೆ ಚೆನ್ನಯ್ಯ ಮಾಸ್ಕ್ ಮ್ಯಾನ್ ಆಗಿದ್ದ, ಆತನ ಗುರುತು ಆಗ ಗೊತ್ತಾಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈತ ಆ ಒಂದು ವಿಡಿಯೋ ಮಾಡಿ ಆತನ ಗುರುತು ಪತ್ತೆ ಮಾಡುವಂತಹ ಆ ಒಂದು ವಿಚಾರವನ್ನು ಹೇಳಿದ್ದ ಅಂತೇಳಿ FIR ದಾಖಲಾ ಮಾಡ್ಕೊಂಡಿದ್ರು. ಆ ಬಗ್ಗೆ ಈಗ ವಿಚಾರಣೆ ನಡೀತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.